ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶೆ ನೀಡಲ್ನ ತಗೊಂಡಿದ್ದೀನಿ. ಸೊ 11 ನಂಬರ್ ತಗೊಂಡ್ರು ಕೂಡ ತೊಂದರೆ ಇಲ್ಲ. ಸೊ ಈ ರೀತಿ ದಾರನ ಗಂಟೆ ಏನ್ ಬರುತ್ತೆ ಅದನ್ನ ಬಟ್ಟೆಯ ಹಿಂಭಾಗಕ್ಕೆ ಬರೋ ರೀತಿ ಇಟ್ಟು ನೀಡಲ್ನ ಹಾಕಿ ದಾರನ ಮೇಲೆ ಕಿಳ್ಕೊಳ್ಬೇಕು. ಸೊ ಮೇಲೆ ತಿಳ್ಕೊಂಡು ಲಾಕ್ ನ ಮಾಡ್ಕೋಬೇಕಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡ್ಬಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಅಲ್ಲಿಗೆ ಒಂದ್ ಲಾಕ್ ಆಗುತ್ತೆ. ಈಗ ಮತ್ತೊಂದ್ಸಲ 3 ಚೈನ್ ಮಾಡ್ಕೊಳ್ತಾ ಇದೀನಿ. ಎರಡೇ ಸ್ಟೆಪ್ ಇದು, ತುಂಬಾ ಈಸಿ ಇದೆ ಡಿಸೈನ್, ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಸೊ ಸೆಕೆಂಡ್ ಟೈಮು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಿ. 2 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀವಿ. ಮತ್ತೆ ಥರ್ಡ್ ಟೈಮ್ ಮೂರನೇ ಸಲ 3 ಚೈನ್ ಹಾಕಿ ಲಾಕ್ ನ ಮಾಡ್ಕೊಳ್ತಾ ಇದೀವಿ. 1 2 3 ಸಲ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದೀನಿ. ಈಗ ದಾರನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಲೆಂತಿ ಫ್ಲವರ್ ಬೀಡ್ ನ ನಾನು ತಗೊಂಡಿದ್ದೀನಿ. ನೀವು ಡ್ರಮ್ ಬೀಡ್ಸ್ ಬರುತ್ತಲ್ಲ ಅದನ್ನು ತಗೊಳ್ಬಹುದು. ನಿಮ್ಗೆ ಇಷ್ಟ ಬಂದಿದ್ದು ಅಂದ್ರೆ ಬಿಗ್ ಸೈಜ್ ಬೀಡ್ ನ ತಗೊಳ್ಬೇಕು. ಲೆಂತಿ ಬೀಡ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ, ಡಿಸೈನ್ ಗೆ ಸೂಟ್ ಆಗುತ್ತೆ. ಸೊ ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಸುಜಿ ಮೇಲೆ 2 ದಾರ ಇರುತ್ತಲ್ಲ, 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಅಲ್ಲಿಗೆ ಒಂದು ಲಾಕ್ ಆಗುತ್ತೆ. ಸೊ ಈಗ ಇಲ್ಲಿಂದ 6 ಚೈನ್ ಹಾಕೊಳ್ತಾ ಇದೀನಿ ನೋಡಿ. 6 ಅಥವಾ 7 ಚೈನ್ ಹಾಕೊಳ್ಬೇಕು. ನಾನು ಸ್ಟಾರ್ಟಿಂಗ್ 6 ಹಾಕೊಳ್ತೀನಿ, ಸಾಕಾಗಲ್ಲ ಅಂತ ಮತ್ತೊಂದು ಎಕ್ಸ್ಟ್ರಾ ಚೈನ್ ಹಾಕೊಳ್ತೀನಿ. ಒಟ್ಟು 7 ಚೈನ್ ಗಳನ್ನ ಹಾಕಿ ಇಲ್ಲಿ ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಬಟ್ಟೆನ ಉಲ್ಟಾ ಮಾಡ್ಬಿಟ್ಟು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಬೀಡ್ ಆದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ ನೋಡಿ. 7 ಚೈನ್ ಹಾಕಿ ಬಟ್ಟೆನ ತಿರುಗಿಸಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ, ಬೀಡ್ ಆದ್ಮೇಲೆ ಲಾಕ್ ಇರೋ ಕಡೆ. ಸೊ ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು 3 ಚೈನ್ ಹಾಕೊಳ್ಬೇಕು ನೋಡಿ. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 3 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ತಗೊಂಡ್ ಬಂದು ಫಸ್ಟ್ 2 ದಾರ ಒಂದ್ ಮಾಡ್ತೀನಿ, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ, ಲಾಸ್ಟ್ ಫೈನಲ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಟ್ರಿಪಲ್ ಕ್ರೋಶ ಅಂತ ಕರೀತೇವೆ ನೋಡಿ. ಈಗ ಮತ್ತೊಮ್ಮೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರನ ಒಂದು ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ 7 ಚೈನ್ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನೀವು ಬೇಕದಲ್ಲಿ ಡಬಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ಸೊ ನಾನಿಲ್ಲಿ ಟ್ರಿಪಲ್ ಕ್ರೋಶ ಹಾಕೊಳ್ತಿದೀನಿ. ನೀವು ಡಬಲ್ ಕ್ರೋಶ ಹಾಕೊಳ್ಳೋದಾದ್ರೆ ನಾನು ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀನಲ್ಲ ಅದ್ರ ಬದಲಿಗೆ ನೀವು 2 ಚೈನ್ ನ ಹಾಕೊಂಡು ಡಬಲ್ ಕ್ರೋಶನು ಕೂಡ ಮಾಡ್ಕೋಬಹುದು. ಅವಾಗ ನಿಮ್ಗೆ ಅಷ್ಟೊಂದು ಅಗಲವಾಗಿ ಬರಲ್ಲ, ಆರ್ಚ್ ಅಷ್ಟೇ ಡಿಫ್ರೆನ್ಸ್. ಇದು ನೋಡಿ ಸ್ವಲ್ಪ ಉದ್ದ ಬರುತ್ತೆ ಕಂಬ ಟ್ರಿಪಲ್ ಕ್ರೋಶ. ಡಬಲ್ ಕ್ರೋಶ ಆದ್ರೆ ಸ್ವಲ್ಪ ಶಾರ್ಟ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್ ನನಗೆ. ಸೊ ನಾನಿಲ್ಲಿ 11 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ 7 ಚೈನ್ ಅಲ್ಲಿ. ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀವಿ, ಅದಾದ್ಮೇಲೆ 11 ಟ್ರಿಪಲ್ ಕ್ರೋಶ, ಒಟ್ಟು 12 ಕಂಬಗಳಾಗುತ್ತೆ. ಸೊ ಸ್ಟಾರ್ಟಿಂಗ್ 3 ಚೈನ್ ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡು ಒಟ್ಟು 12 ಕಂಬಗಳಾಗುತ್ತೆ. 11 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲಾನು ಒಂದೇ ಲೆಂತ್ ಇರ್ಬೇಕು ಕಂಬಗಳು. ಮಾಡ್ಕೊಂಡಿದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು 1 ಪಾಯಿಂಟ್ ಅಷ್ಟೇ ಹಿಂದಕ್ಕೆ ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. 1 ಪಾಯಿಂಟ್ ಅಷ್ಟೇ ಹಿಂದಕ್ಕೆ ಅಂದ್ರೆ ಆಲ್ಮೋಸ್ಟ್ 3 ಚೈನ್ ಅಷ್ಟು ಗ್ಯಾಪ್ ಬರುತ್ತೆ. ಸೊ ಅಲ್ಲಿಗೆ ಲಾಕ್ ನ ಮಾಡ್ಕೊಂಡಿದ ನಂತರ ಈಗ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶ ಆಗುತ್ತೆ. ಈಗ ಮತ್ತೊಂದ್ಸಲ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕ್ಬೇಕು, ದಾರನ ಮೇಲೆ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. 2 ಟೈಮ್ಸ್ ಆಯ್ತು. ಈಗ ಥರ್ಡ್ ಟೈಮ್ 3 ಚೈನ್ ಹಾಕ್ತಾ ಇದೀನಿ. ಎಲ್ಲಿಗೆ ಬರುತ್ತೆ ನೋಡ್ಕೊಳ್ತಾ ಇದೀನಿ. ನೋಡ್ಕೊಂಡು ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ ನೋಡಿ.
ಆರ್ಚ್ ಆದ್ಮೇಲೆ ಅಂದ್ರೆ ಟ್ರಿಪಲ್ ಕ್ರೋಶಗಳಾದ್ಮೇಲೆ ನಾನೀಗ 3 ಟೈಮ್ಸ್ 3 ಚೈನ್ ಹಾಕಿದೀನಿ ನೋಡಿ. 3 ಟೈಮ್ಸ್ 3 ಚೈನ್ ಹಾಕಿದೀನಿ. ಈಗ ಲಾಸ್ಟ್ 4th ಟೈಮ್ 3 ಚೈನ್ ಹಾಕಿದೀನಿ. 4th ಟೈಮ್ 3 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 3 ಚೈನ್ ಹಾಕಿ ಆರ್ಚ್ ನ ಕಂಟಿನ್ಯೂ ಮಾಡ್ತೀವಿ. ಆರ್ಚ್ ಆದ್ಮೇಲೆ 4 ಟೈಮ್ಸ್ 3 ಚೈನ್ ಹಾಕೋಬೇಕು. 4 ಟೈಮ್ಸ್ 3 ಚೈನ್ ಆಯ್ತು. ಈಗ ದಾರನ ಮೇಲೆ ಕೇಳ್ಕೊಂಡು ಮತ್ತೆ ಈಗ ಫ್ಲವರ್ ಬೀಡ್ ಲೆಂತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು 2 ದಾರ ಸೇರಿ ಬಂದ್ ಮಾಡ್ಬೇಕು. ಲಾಕ್ ಆಗುತ್ತೆ. ಈಗ ಇಲ್ಲಿಂದ 7 ಚೈನ್ ಹಾಕೋಬೇಕು. 7 ಅಥವಾ 6 ಎಷ್ಟಾದ್ರೂ ಹಾಕೋಬಹುದು. ನೀವು ಈ ಕಡೆ ಬೀಡ್ ಪಕ್ಕದಲ್ಲಿ ಲಾಕ್ ಏನಿದೆ ಅಲ್ಲಿಗೆ ಎಷ್ಟು ಚೈನ್ ಗಳು ಇಡ್ಸುತ್ತೋ ಅಷ್ಟನ್ನ ಹಾಕೊಳ್ಬೇಕಾಗುತ್ತೆ. ನಾನು 7 ಚೈನ್ ಹಾಕಿ ಬೀಡ್ ಆದ್ಮೇಲೆ ಅಲ್ಲಿ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಂಡು. ಈಗ ಮತ್ತೆ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಈಗ ಇಲ್ಲಿಂದ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ತೀವಿ. ಟ್ರಿಪಲ್ ಕ್ರೋಶ ಆಯ್ತು. ಸೊ ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು ಮತ್ತು ಥರ್ಡ್ 2 ದಾರನ ಒಂದು ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶ ಆಗುತ್ತೆ ನಮ್ಗೆ. ಸೊ ಈ ರೀತಿ 11 ಟ್ರಿಪಲ್ ಕ್ರೋಶನ ಹಾಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗ್ 3 ಚೈನ್ ನ ಬಿಟ್ಟು 11 ಟ್ರಿಪಲ್ ಕ್ರೋಶ ಹಾಕೋಬೇಕು. ಸೊ ಒಟ್ಟು 13 ಕಂಬಗಳಾಗುತ್ತೆ. 3 ಚೈನ್ ನ ಸೇರಿಸಿ 13 ಕಂಬ ಆಗುತ್ತೆ. 11 ಟ್ರಿಪಲ್ ಕ್ರೋಶನ ಹಾಕೋಬೇಕಾಗುತ್ತೆ. ಚೆನ್ನಾಗಿ 11 ಟ್ರಿಪಲ್ ಕ್ರೋಶನ ಹಾಕೊಂಡಿದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಟಿಫ್ ಆಗಿ ನೀಟಾಗಿ ಬಂದಿದೆ. ಸೊ 7 ಎಳೆ ಬಳಸಿದ್ರೆ ಸಾಕು, 8 ಎಳೆ ಅವಶ್ಯಕತೆ ಇಲ್ಲ. ತಿಕ್ಕಾಗಿ ನೀಟಾಗಿ ಬರುತ್ತೆ ಡಿಸೈನು. ಸೊ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು 1 ಪಾಯಿಂಟ್ ಅಷ್ಟು ಹಿಂದಕ್ಕೆ ಲಾಕ್ ನ ಮಾಡ್ಕೊಳ್ತೀನಿ ಬಟ್ಟೆಗೆ. ಈಗ ಇಲ್ಲಿಂದ ಮತ್ತೆ 4 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕು. ಅಷ್ಟೇ ನೋಡಿ, ಸಿಂಪಲ್ ಇದೆ. 2 ಸ್ಟೆಪ್ ಅಲ್ಲಿ ಆಗೋ ಡಿಸೈನ್ ನಾನಿಲ್ಲಿ ಒಂದೇ ಸ್ಟೆಪ್ ಅಲ್ಲಿ ತೋರ್ಸ್ಕೊಟ್ಟಿದೀನಿ. ಅಂದ್ರೆ ಬಟ್ಟೆನ ತಿರುಗಿಸಿ ನಾವು ಡಿಸೈನ್ ಕಂಟಿನ್ಯೂ ಮಾಡಿದ್ವಲ್ಲ, ಸೊ ಅಲ್ಲಿ ನಮ್ಗೆ ಒಂದು ಸ್ಟೆಪ್ ಸೇವ್ ಆಗುತ್ತೆ ಸಪರೇಟ್ ಆಗಿ ಮಾಡುವಂತದ್ದು. ಈಗ ಇಲ್ಲಿ ಆರ್ಚ್ ಆದ್ಮೇಲೆ ಮತ್ತೆ 4 ಟೈಮ್ಸ್ 3 ಚೈನ್ ಮಾಡ್ಕೊಳ್ತೀನಿ. ಮತ್ತೆ ಆರ್ಚ್ ಮತ್ತೆ 4 ಟೈಮ್ಸ್ 3 ಚೈನ್. ಸೊ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 3 ಚೈನ್ ಹಾಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ ಹಾಕೋಬೇಕು. ಉಳಿದಿದ್ ಕಡೆ ಆರ್ಚ್ ಆದ್ಮೇಲೆ 4 ಟೈಮ್ಸ್ 3 ಚೈನ್ ನ ಹಾಕೊಳ್ಬೇಕಾಗತ್ತೆ. ನೋಡಿ 4 ಟೈಮ್ಸ್ 3 ಚೈನ್ ಹಾಕೊಳ್ತಾ ಇದೀನಿ. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ನ ಮಾಡ್ಕೋಬೇಕು. ಈ ರೀತಿಯಾಗಿ ಬೇಸ್ ಲೈನ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಆರ್ಚ್ ಸ್ವಲ್ಪ ಬೆಂಡ್ ಆಗೋ ರೀತಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡಿದ್ಮೇಲೆ ನಿಮ್ಗೆ ನೀಟಾಗಿ ಕುತ್ಕೊಳ್ಳುತ್ತೆ ಆರ್ಚ್. ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿಯಾಗಿ ಎಂಡಿಂಗ್ ವರ್ಗು ಹಾಕೊಂಡು ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ ನೋಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಮತ್ತೆ ಲಾಸ್ಟ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನೇ ಗಂಟ್ ಹಾಕೊಂಡು ತಗೊಂಡಿದೀನಿ. ಅದನ್ನ ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ತೇನೆ ನೋಡಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ ನಂತರ 3 ಚೈನ್ ಇರೋ ಜಾಗದಲ್ಲಿ 3 ಚೈನ್ ಹಾಕೊಳ್ತೀನಿ ನೋಡಿ. 3 ಚೈನ್ ಹಾಕಿ ಫಸ್ಟ್ ಏನ್ ಲಾಕ್ ಇರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ 3 ಚೈನ್ ಲಾಕ್ ಮೇಲೆ ಲಾಕ್. ಸೆಕೆಂಡ್ ಟೈಮ್ 3 ಚೈನ್ ಹಾಕಿದ್ವಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಥರ್ಡ್ ಟೈಮ್ 3 ಚೈನ್ ಹಾಕೋಬೇಕು ನಾನು. ಥರ್ಡ್ ಟೈಮ್ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಅಲ್ಲಿ ಬೀಡ್ಗಿಂತ ಹಿಂದೆ ಏನ್ ಲಾಕ್ ಮಾಡಿರ್ತೀವಿ ನಾವು ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ 3 ಚೈನ್ ಹಾಕೋಬೇಕು ನೋಡಿ. ಇಲ್ಲಿಂದ 3 ಚೈನ್ ಹಾಕೊಳ್ತೀವಿ. ಹಾಕೊಂಡು ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಮತ್ತೆ
ಫಸ್ಟ್ ಟ್ರಿಪಲ್ ಕ್ರೋಶ ಏನ್ ಹಾಕಿರ್ತೀವಿ ನಾವು ನೋಡಿ, 3 ಚೈನ್ ಮತ್ತೆ ಟ್ರಿಪಲ್ ಕ್ರೋಶ ಮಧ್ಯದಲ್ಲಿ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸ್ಟಾರ್ಟಿಂಗ್ 3 ಚೈನ್ ಏನ್ ಹಾಕಿರ್ತೀವಿ ಅದು ಮತ್ತೆ ಟ್ರಿಪಲ್ ಕ್ರೋಶ ಎರಡರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಆಯ್ತು. ಈಗ ಇಲ್ಲಿಂದ 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕಿ ಈಗ ನಾವು ಸಿಂಗಲ್ ಕ್ರೋಶ ಏನ್ ಹಾಕಿರ್ತೀವಿ 3 ಚೈನ್ ಹಾಕಿ ಸಿಂಗಲ್ ಕ್ರೋಶ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಒಂದು ಪೀಕೋಟ್ ಆಗುತ್ತೆ. ಸಿಂಗಲ್ ಕ್ರೋಶಗೆ ಪೀಕೋಟ್ ಆಯ್ತು. ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ನ ಹಾಕ್ಬೇಕು. ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ 3 ಚೈನ್ ಮಾಡ್ಕೊಳ್ಬೇಕು. 3 ಚೈನ್ ಹಾಕಿ ಈ ಡಬಲ್ ಕ್ರೋಶ ಏನ್ ಮಾಡ್ಕೊಂಡಿದೀವಿ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಥರ್ಡ್ ಟ್ರಿಪಲ್ ಕ್ರೋಶ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶ. ಈಗ 3 ಚೈನ್ ಹಾಕೊಳ್ತಾ ಇದೀನಿ. 3 ಚೈನ್ ಹಾಕಿ 3 ಚೈನ್ ಹಾಕ್ಬಿಟ್ಟು ಅದಕ್ಕೇನೆ ಪಿಕೋಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಒಟ್ಟು 11 ಪಿಕೋಟ್ಸ್ ಆಗುತ್ತೆ. ಒಂದು ಸಿಂಗಲ್ ಕ್ರೋಶ ಹಾಕಿ ಪಿಕೋಟ್ಸ್ ನ ಮಾಡ್ತೀವಿ ಮತ್ತು 10 ಡಬಲ್ ಕ್ರೋಶ ಮಾಡಿ ಪಿಕೋಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ನಿಮ್ಗೆ ಪಿಕೋಟ್ಸ್ ಬೇಡ ಅಂತಿದ್ದಲ್ಲಿ ಒಂದು ಡಬಲ್ ಕ್ರೋಶ ಮಾಡಿ ಬೀಡ್ ನ ಹಾಕೊಳ್ಳೋದು, ಈ ರೀತಿಯಾಗಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಯೂಶುವಲ್ ಆಗಿ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಅನ್ನ ಯಾವಾಗ್ಲೂ ಸಿಂಗಲ್ ಕಲರ್ ಅಲ್ಲೇ ಮಾಡ್ಕೊಳ್ತೀವಿ. ಸೊ ಇದೊಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಡಿಸೈನ್, ಅದು ಬರುತ್ತೆ. ಯಾಕಂದ್ರೆ ಡಬಲ್ ಕಲರ್ ಅಲ್ಲಿ ಡಿಸೈನ್ ನ ಟ್ರೈ ಮಾಡ್ತೀವಿ. ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಒಟ್ಟು 11 ಪಿಕೋಟ್ಸ್ ಬರುತ್ತೆ. ಅಂದ್ರೆ 3 ಚೈನ್ ಹಾಕಿ ನಾವೇನ್ ಲಾಕ್ ಮಾಡ್ಕೊಳ್ತೀವಿ ಅದನ್ನ ಪಿಕೋಟ್ಸ್ ಅಂತ ಕರಿತೀವಿ. ನೋಡಿ, 3 ಚೈನ್ ಹಾಕಿ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡೋದು, ಇದನ್ನ ಪಿಕೋಟ್ಸ್ ಹಾಕ್ತಿವಿ. ಈ ರೀತಿ ಒಟ್ಟು 11 ಬರುತ್ತೆ. ಮತ್ತು ಡಬಲ್ ಕ್ರೋಶ ಹಾಕಿ ನಾವು ಪಿಕೋಟ್ಸ್ ಏನ್ ಮಾಡ್ತೀವಿ ಅದು 10 ಬರುತ್ತೆ. 10 ಡಬಲ್ ಕ್ರೋಶ ಹಾಕಿ ಮಾಡೋದು ಮತ್ತು ಒಂದು ಸಿಂಗಲ್ ಕ್ರೋಶ ಹಾಕಿ ಮಾಡೋದು, ಅಲ್ಲಿಗೆ ಒಟ್ಟು 11 ಪಿಕೋಟ್ಸ್ ಆಗುತ್ತೆ. ನೋಡಿ, ಈ ರೀತಿಯ ಕಾಣಿಸುತ್ತೆ ಎಲ್ಲ ಫಿನಿಶ್ ಆದ್ಮೇಲೆ. ಈಗ ಅದನ್ನ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀವಿ. ನೋಡಿ, ಈಗ ಮತ್ತೆ 3 ಟೈಮ್ಸ್ 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಸೆಕೆಂಡ್ ಟೈಮ್ 3 ಚೈನ್ ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಮತ್ತೆ ಥರ್ಡ್ ಟೈಮ್ 3 ಚೈನ್, ಥರ್ಡ್ ಟೈಮ್ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೊಂದ್ ಸ್ವಲ್ಪ ದಾರ ಟೈಟ್ ಆಗಿರುತ್ತೆ ಇದೆ ಅಂತ ಅನ್ನಿಸ್ಬೋದು. ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ನೀಡಲ್ ನ ಹಾಕೊಳ್ಬೇಕಾಗತ್ತೆ. ನೋಡಿ, ಈ ಬೀಡ್ಗಿಂತ ಮುಂಚೆ ಏನ್ ಲಾಕ್ ಮಾಡಿರ್ತೀವಿ ಬಟ್ಟೆಗೆ ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ 3 ಚೈನ್ ಹಾಕೊಳ್ತಾ ಇದೀನಿ. ನೋಡಿ, ಇಲ್ಲಿಂದ 3 ಚೈನ್ ಹಾಕೋಬೇಕು. 1 2 ಮತ್ತು 3 ಚೈನ್ ಹಾಕಿ ಇಲ್ಲಿ 3 ಚೈನ್ ಮತ್ತೆ ಟ್ರಿಪಲ್ ಕ್ರೋಶ ಏನ್ ಇದೆ ಅದ್ರ ಮಧ್ಯದಲ್ಲಿ ನೀಡಲ್ ಹಾಕ್ಬೇಕು. ನೋಡಿ, ನೀಟಾಗಿ ಕಾಣಿಸುತ್ತೆ ಗ್ಯಾಪ್. ಮಧ್ಯದಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ 3 ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಧ್ಯದಲ್ಲಿ ನೀಡಲ್ ಹಾಕ್ಬೇಕು. ನೋಡಿ, ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮತ್ತೆ 3 ಚೈನ್ ಏನ್ ಹಾಕ್ತೀವಿ ನಾವು ಸ್ಟಾರ್ಟಿಂಗ್ ಅದ್ರ ಮಧ್ಯಕ್ಕೆ ನೀಡಲ್ ಹಾಕ್ಬೇಕು. ನೋಡಿ, ಈ ರೀತಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶಗೆ ಒಂದು ಪಿಕೋಟ್ ನ ಮಾಡ್ಕೊಂಡ್ವಿ. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಟ್ರಿಪಲ್ ಕ್ರೋಶ ಏನಿದೆ ಅದ್ರ ಮೇಲೆ ಹೋಲ್ ಮೇಲೆ ಒಂದು ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಆ ಡಬಲ್ ಕ್ರೋಶ ಏನ್ ಮಾಡ್ಕೊಂಡಿರ್ತೀವಿ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ಡಬಲ್ ಕ್ರೋಶ ಮಾಡಿ ಪಿಕೋಟ್ ನ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಕಂಟಿನ್ಯೂಸ್ ಆಗಿ ಪ್ರತಿ ಒಂದು ಹೋಲ್ ಮೇಲೂ ಡಬಲ್ ಕ್ರೋಶ ಹೋಲ್ ಮೇಲೆ ಒಂದೊಂದು ಕಂಬ ಮಾಡಿ 3 ಚೈನ್ ಹಾಕಿ ಪಿಕೋಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಆಗ್ಲೇ ಹೇಳಿದಾಗೆ ಒಟ್ಟು 10 ಡಬಲ್ ಕ್ರೋಶ ಮಾಡಿ ಪಿಕೋಟ್ ನ ಮಾಡ್ಕೊಳ್ತೀವಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡಿ ಪಿಕೋಟ್ ನ ಮಾಡ್ಕೊಳ್ತೀವಿ. ಅಲ್ಲಿಗೆ ಒಟ್ಟು 11 ಪಿಕೋಟ್ಸ್ ಆಗುತ್ತೆ. ಈ ರೀತಿ 11 ಪಿಕೋಟ್ಸ್ ನ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಅಲ್ಲಿ ಫಿಲ್ ಮಾಡ್ಕೋಬೇಕು.
ಸೊ 11 ಪೀಕೋಟ್ಸ್ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಏನಿರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ತಗೊಂಡ್ಬಂದು ಲಾಕ್ ನ ಮಾಡ್ಕೊಬೇಕು. ಸೊ ಈಗ ಮತ್ತೆ 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಫಸ್ಟ್ ಟೈಮ್ 3 ಚೈನ್ ಆಯ್ತು. ಈಗ ಮತ್ತೆ ಅಲ್ಲಿ ಒಟ್ಟು ಅಂದ್ರೆ ಆರ್ಚ್ ಆದ್ಮೇಲೆ ಅಂದ್ರೆ ಪಿಕಾಟ್ಸ್ ಆದ್ಮೇಲೆ 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡೋದು, ಮತ್ತೆ 3 ಚೈನ್ ಹಾಕಿ ಪಿಕಾಟ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಈ ರೀತಿಯಾಗಿ ಬರುತ್ತೆ. ಆರ್ಚ್ ನಿಮ್ಗೆ ಬೆಂಡ್ ಆಗಲ್ಲ, ಸ್ಟಿಪ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ಪೂರ್ತಿ ಆದ್ಮೇಲೆ ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ಅದನ್ನ ಲಾಸ್ಟ್ ಅಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಬೋದು ಬ್ಯಾಕ್ ಸೈಡ್, ಅಥವಾ ಕುಚ್ಚು ಜೊತೆ ಸೇರಿಸಿ ಕೂಡ ನೀವು ಕುಚ್ಚನ್ನ ಕಟ್ಕೊಳ್ಬಹುದು. ಇದಕ್ಕೆ ನಾನು 147 ದಾರನ ಸ್ವಲ್ಪ ಲೆಂತ್ ಆಗಿ ಆರ್ಚಷ್ಟೇ ಲೆಂತ್ಗೆ, ಸ್ಲ್ಯಾಂಟಿಂಗ್ ಆರ್ಚಸ್ಟ್ ಲೆಂತ್ಗೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಗೋಲ್ಡನ್ ಬಾಲ್ ಚೈನ್ ಮತ್ತೆ ಸ್ಟೋನ್ ಚೈನ್ ಎರಡನ್ನೂ ಕೂಡ ಸ್ಟಿಕ್ ಮಾಡಿದೀನಿ. ಬೇಕಿದ್ರೆ ನೀವು ಸ್ಟಿಕ್ ಮಾಡ್ಬೋದು ಅಥವಾ ಹಾಗೇನೂ ಕೂಡ ಬಿಡ್ಬೋದು, ತುಂಬಾ ಗ್ರ್ಯಾಂಡ್ ಆಗೇನೆ ಕಾಣಿಸುತ್ತೆ ಡಿಸೈನು. ಅಥವಾ 2 ಲೇಯರ್ ನೀವು ಗೋಲ್ಡನ್ ಬಾಲ್ ಚೈನ್ ಸ್ಟಿಕ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಇವತ್ತಿನ ಡಿಸೈನು ಇದಾಗಿತ್ತು. ತುಂಬಾ ಸಿಂಪಲ್ ಆಗಿರುತ್ತೆ ಅಥವಾ ಮತ್ತು ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಡಿಸೈನು ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.